ಗೋಲ್ಡ್ ಮೆಡಲ್ ತರಬೇಕು. ನನ್ನ ಹೆಸರು ವಜ್ರಲ್ ಗೌಡ ಅಂತ. ನಾನು ಆಲ್ಮೋಸ್ಟ್ ಇವಾಗ ಹತ್ರ 2 ವರ್ಷದಿಂದ ಪವರ್ ಲಿಫ್ಟಿಂಗ್ ಮಾಡ್ತಾಯಿದ್ದೀನಿ. ಇದು ಸಂಜಯ್ ನಗರಲ್ಲಿ ನಮ್ಮ ಗುರುಗಳಿದ್ದಾರೆ, ಫರಾನ್ ಹುಸೇನ್ ಅಂತ. ಅವರಿಂದಾನೇ ನಾನು ಈ ಪವರ್ ಲಿಫ್ಟಿಂಗ್ ಸ್ಪೋರ್ಟ್ಸ್ ಅಂತ ಬಂದಿದ್ದು. ಅವ್ರು ಮೊದಲಿಂದಾನೇ ಮಾಡ್ತಾಯಿದ್ರು. ನನಗೆ 1-2 ವರ್ಷದಿಂದ ನನಗೂ ಕನಸಿತ್ತು ಪವರ್ ಲಿಫ್ಟಿಂಗಲ್ಲಿ ಏನೋ ಒಂದು ಸಾಧಿಸ್ಬೇಕು ಅಂತ. ಹಂಗೆ ಆಮೇಲೆ ಅದಕ್ಕೆ ಸರ್ ಇಟ್ಕೊಂಡು ಆಯಿತು ಬಾ ನಾನು ಹೇಳ್ಕೊಡ್ತೀನಿ ನಿನಗೆ ಸಪೋರ್ಟ್ ನಾನು ಕೊಡ್ತೀನಿ ಅಂತ ಕಾಂಪಿಟೇಷನ್ಸ್ ಕರ್ಕೊಂಡೋಗಿ ಸ್ಟಾರ್ಟ್ ಮಾಡಿದ್ರು. ಫಸ್ಟು ನ್ಯಾಷನಲ್ಸು ಅಲ್ಲಿ ಗೆದ್ದೆ, ಆಮೇಲೆ ಏಷ್ಯನ್ಸ್ ಕರ್ಕೊಂಡೋದ್ರು, ಏಷ್ಯನ್ಸಲ್ಲಿ ಗೆದ್ದು ಆಮೇಲೆ ವರ್ಲ್ಡ್ ಚಾಂಪಿಯನ್ಶಿಪ್ ಕ್ವಾಲಿಫೈ ಆಗಿ ನಾನು ನಮ್ಮ ದೇಶನ ರೆಪ್ರೆಸೆಂಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಇಂಡಿಯಾನ ಹೋಗಿ ಒಂದು ಕಡೆ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಇವಾಗ ರಷ್ಯಾ ಮಾಸ್ಕೋ ಅಲ್ಲಿ ಇದ್ದಿದ್ದು ಕಾಂಪಿಟೇಷನ್ ಇದು ವರ್ಲ್ಡ್ ಚಾಂಪಿಯನ್ಶಿಪ್ ಅಂತ. ಅಲ್ಲಿ ಬೇರೆ ದೇಶಗಳಿಂದ ತುಂಬ ಜನ ಬಂದಿದ್ದರು. ಅದಕ್ಕೆ ನಮ್ಮ ಟೀಮಿಂದ ನಾನು ಹೋಗಿದ್ದೆ. 5 ಗೋಲ್ಡ್ ಮೆಡಲ್ ಗೆದ್ದು ಬಂದಿದ್ದೀನಿ. ನಮ್ಮ ಅಮ್ಮ ಆಗಲಿ, ನಮ್ಮ ಅಕ್ಕ ಆಗಲಿ, ನಮ್ಮ ಫ್ಯಾಮಿಲಿಯವರೆಲ್ಲರೂ ತುಂಬ ಸಹಾಯ ಮಾಡಿ ಸಪೋರ್ಟ್ ಮಾಡಿದ್ದಾರೆ. ಯಾವತ್ತೇನಕ್ಕೂ ಬೇಡ ಅಂದವರಲ್ಲ. ಎಷ್ಟೋ ಈ ಸತಿ ನಾನು ಎಕ್ಸಾಮ್ ಸ್ಕಿಪ್ ಮಾಡಿ ಹೋಗಿದ್ದು, ಆದರೂ ಅಮ್ಮ ಏನೋ ಒಂದಿಲ್ಲ, ಹೋಗಪ್ಪ ಮಾಡ್ಬಾ ಅಂದರು. ಅದಕ್ಕೆ ತುಂಬ ಖುಷಿ ಆಗುತ್ತೆ. ಗೆದ್ದು ಬಂದಿದ್ದಕ್ಕೆ ಇನ್ನೂ ಖುಷಿ ಆಗುತ್ತೆ. ಎಷ್ಟನೇ ವಯಸ್ಸಿಗೆ ನೀವು ಇದನ್ನು ಸ್ಟಾರ್ಟ್ ಮಾಡಿದ್ರಿ? ನಾನು 16 ಇದ್ದಾಗ ಸ್ಟಾರ್ಟ್ ಮಾಡಿದ್ದು. ಇವಾಗ ನನಗೆ 18 ವರ್ಷ. ಸೊ 2 ವರ್ಷದಿಂದ ಮಾಡ್ತಾಯಿದ್ದೀನಿ. ಅದಕ್ಕೆ 5 ಮೆಡಲ್ ಗೆದ್ದು ಬಂದು ತುಂಬ ಖುಷಿ ಆಯಿತು ಸರ್. ನೀವು ಪಾಸ್ ಅಂತ ಸೊ ನಾನು ಭಾಗವಹಿಸದಲ್ಲಿ 7 ದೇಶದಿಂದ ಬಂದಿದ್ದರು. ಒಂದು US ಇಂದ ಬಂದಿದ್ದರು, ಆಮೇಲೆ ಅಫ್ಘಾನಿಸ್ತಾನವರಿದ್ದರು, ಇರಾನವರಿದ್ದರು, ರಷ್ಯಾದವ್ರೊಬ್ಬರಿದ್ದರು, ಆಮೇಲೆ ಇಲ್ಲಿ ಕಜಾಕಿಸ್ತಾನವರೊಬ್ಬರಿದ್ದರು, ಆಮೇಲೆ ಈ ಕಡೆ ನ್ಯೂಜಿಲೆಂಡ್ ಕಡೆಯವರೊಬ್ಬರಿದ್ದರು. ಸೊ ನಾನಿವಾಗ ಗೆದ್ದಿರೋದು 5 ಕಾಂಪಿಟೇಷನ್. ಒಂದು ಡೆಡ್ ಲಿಫ್ಟಲ್ಲಿ, ಒಂದು ಬೆಂಚ್ ಪ್ರೆಸ್ಸಲ್ಲಿ, ಒಂದು ಸ್ಕ್ವಾಟಲ್ಲಿ, ಇನ್ನೊಂದು ಪುಷ್ ಪುಲ್ ಅಂತ, ಇನ್ನೊಂದು ಫುಲ್ ಪವರ್ ಲಿಫ್ಟಿಂಗ್ ಅಂತ ಎಲ್ಲ ಸೇರಿಸಿ ಒಂದು ಇವೆಂಟ್ ಇರುತ್ತೆ ಸರ್. ಇದೆಲ್ಲ 5 ಮೆಡಲ್ ಗೆದ್ದಿದ್ದೀನಿ ಸರ್. ಇವಾಗ ಹೇಗೆ ಅನಿಸುತ್ತೆ ಸರ್, ನೀವು ವಿನ್ನಾಗಿ ಬಂದಿದ್ರಾ? ವಿನ್ನಾಗಿ ಬಂದಿರೋ ತುಂಬ ಖುಷಿ ಅನಿಸುತ್ತೆ ಸರ್. ಇಷ್ಟು ಜನ ಬಂದು ಕಂಗ್ರ್ಯಾಚುಲೇಷನ್ಸ್ ಹೇಳಿ ಇಷ್ಟೆಲ್ಲ ಖುಷಿ ಪಡ್ತಾರೆ ಅಂದರೆ ನನಗೂ ಒಂದ್ಸತಿ ಪ್ರೌಡ್ ಅನಿಸುತ್ತೆ. ಹೋಗಿ ಗೆದ್ದು ಬಂದಿರೋದಕ್ಕೆ ಹೋಗೇನು ಅಂತ ಅನಿಸಿಲ್ಲ, ಬಟ್ ಹೋಗಿ ಗೆದ್ದು ಬಂದಮೇಲೆ ಅನಿಸುತ್ತೆ ಇಷ್ಟು ಇಂಪಾರ್ಟೆಂಟ್ ಅಲ್ಲ ಇದು ಎಲ್ರಿಗೂ ಅಂತ. ಎಲ್ಲರೂ ಇಷ್ಟು ಖುಷಿ ಪಡ್ತಾರೆ ಅಂತ. ನನಗಿಂತ ಜಾಸ್ತಿ ನಾನು ಸುತ್ತ ಇರೋ ಜನ ಖುಷಿ ಪಡ್ತಾ ಇದ್ದಾರೆ ಸರ್. ಅದು ನೋಡಿ ಖುಷಿ ಆಗುತ್ತೆ ಸರ್. ಮುಂದಿನ ನಿಮ್ಮ ಕನಸು ಸರ್? ಹಂಗೆ ಇನ್ನೂ ಒಂದು 2-3 ಸತಿ ಗೆಲ್ಲೋಣ ಅಂತ ಸರ್. ಬೇರೆ ಬೇರೆ ಏಜ್ ಕ್ಯಾಟಗರಿ ಇರುತ್ತೆ. ಸೊ ಪ್ರತಿ ಏಜ್ ಕ್ಯಾಟಗರಿಯಲ್ಲೂ ಒಂದು ಸತಿ ಹೋಗಿ ರಷ್ಯಾಗೆ ಹೋಗಿ ಬೇರೆ ಕಂಟ್ರೀಸ್ ಹೋಗಿ ಗೆದ್ದು ಬರಬೇಕು, ನಮ್ಮ ದೇಶನ ರೆಪ್ರೆಸೆಂಟ್ ಮಾಡಬೇಕು ಅಂತ ಆಸೆ ಸರ್. ಇಷ್ಟು ಜನ ಬಂದು ನಿಮ್ಮನ್ನ ಅಭಿನಂದಿಸ್ತಾ ಇದ್ದಾರೆ, ಹೇಗೆ ಅನಿಸುತ್ತೆ? ತುಂಬ ಖುಷಿ ಆಗುತ್ತೆ ಸರ್. ಇಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಜನರು ಅಂತ ನನಗೆ ಗೊತ್ತಿರಲಿಲ್ಲ ಇಷ್ಟು ಜನ ಇವತ್ತು ಬರ್ತಾರೆ ಅಂತ. ಬಟ್ ನಾನೊಂದು 5 ಮೆಡಲ್ ಗೆದ್ಕೊಂಬಂದಿರೋಕ್ಕೆ ಇಷ್ಟು ಜನ ಬರ್ತಾರಲ್ಲ, ಇಷ್ಟು ಜನ ಸೇರ್ತಾರಲ್ಲ, ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ತಾರಲ್ಲ ನಾನು ಅಂದ್ಕೊಂಡಿರಲಿಲ್ಲ. ಇವೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಸರ್. ಹೇಳಿ. ಸೊ ನನ್ನ ಸ್ವಂತೂರು ಇಲ್ಲೇ ಸರ್, ಮೇಲೂರಲ್ಲಿರೋದು ನಾನು. ಸೊ ಇಲ್ಲಿಂದ ಹೋಗಿ ನಾನು ರಷ್ಯಾಗೆ ಹೋಗಿ ಗೆದ್ಕೊಂಬರೋಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಇಲ್ಲಿ ಮೇಲೂರವ್ರ ಜನ ಎಲ್ಲ ಇಷ್ಟು ಸಪೋರ್ಟ್ ಮಾಡಿ ಹಿಂಗೆಲ್ಲ ಸೇರಿ ಇಷ್ಟೆಲ್ಲ ಸೆಲೆಬ್ರೇಷನ್ ಮಾಡ್ತಾರೆ, ತುಂಬ ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು. ಸುರೇಂದ್ರ ಗೌಡ ಕಂಬದಳ್ಳಿ. ಈ ವಜ್ರ ಅವ್ರ ತಾತ ಮೇಲೂರು ನಂಜುಂಡಪ್ಪನವ್ರು ಅಂತ ಇಲ್ಲಿ 2 ಬಾರಿ MLC ಆಗಿದ್ದರು. ಅವ್ರ ಮೊಮ್ಮಗ ಇವ್ರ ತಂದೆ 5 ವರ್ಷದಲ್ಲಿ ಆಕಸ್ಮಿಕ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊತಾರೆ. ಇವ್ರ ತಾಯಿ ಕಷ್ಟಪಟ್ಟು ಈ ಮಟ್ಟಕ್ಕೆ ಒಂದು ರಷ್ಯಾಗೆ ಹೋಗಿ ಒಂದು 5 ಗೋಲ್ಡ್ ಮೆಡಲ್ ತರಬೇಕಾದ್ರೆ ಈ ಹುಡುಗ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಇವತ್ತು ಎಲ್ಲರಿಗೂ ಒಂಥರ ಆಶ್ಚರ್ಯ ಆಗ್ತಾಯಿದೆ. ದೇವರು ಇವ್ರಿಗೆ ಇನ್ನೂ ಮುಂದೆ ಒಳ್ಳೆ ಈ ಒಂದು ವಿಚಾರದಲ್ಲಿ ಇನ್ನೂ ತುಂಬ ಎತ್ತರಕ್ಕೆ ಬೆಳೀಲಿ ಅಂತ ತಾವು ಆಶೀರ್ವಾದ ಮಾಡ್ತಾಯಿದ್ದೀವಿ ಸರ್. ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಸಾಧನೆ ಮಾಡಿದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಅವರು? ತುಂಬ ಖುಷಿ ಆಗ್ತಾಯಿದೆ. ನಮ್ಮ ಮೇಲೂರು ಗ್ರಾಮ ಪಂಚಾಯತ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ನಮ್ಮ ಮೇಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಮೇಲೂರಿನ ಒಬ್ಬ ಹುಡುಗ ಈ ಮಟ್ಟಕ್ಕೆ ಹೋಗಿದ್ದಾನೆ ಅಂತಂದರೆ ಸುತ್ತು ನಮಗೆ ನಮ್ಮ ತಾಲೂಕಲ್ಲೇ ಒಂದು ಹೆಮ್ಮೆ ಪಡೋಂಥ ವಿಚಾರ ಇದೆ. ನಾವು ವಿಷಯ ಗೊತ್ತಾದ ತಕ್ಷಣ ಇವತ್ತು ನಾವೆಲ್ಲ ಸುಮಾರು ಇಲ್ಲೊಂದು 50-60 ಜನ ಸೇರಿಕೊಂಡು ನಮ್ಮ ಮಂಜುನಾಥ್ ಅವರು ಅವ್ರ ಮನೆ ಇದು ಎಲ್ಲ ಸೇರಿಕೊಂಡು ನಮಗೆಲ್ಲ ಅವ್ರ ತಂದೆ ನಮಗೆಲ್ಲ ತುಂಬ ಆತ್ಮೀಯರು, ತುಂಬ ವಿಶ್ವಾಸ ಇದು. ಇಲ್ಲಿ ಬಂದರೆ ನಮ್ಮನ್ನು ಮಾತಾಡ್ತಿರೋ ಹೋಗ್ತಾ ಇರಲಿಲ್ಲ ಅವ್ರ ತಂದೆ. ಹಾಗಾಗಿ ನಾವೆಲ್ಲ ಇಲ್ಲಿ ಸೇರಿ ಇವರಿಗೆ ಒಂದು ಅಭಿನಂದನೆ ಸಲ್ಲಿಸೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಅವ್ರು ಇವತ್ತು ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅವ್ರು ತವ್ರ ಮನೆಗೆ ಬರ್ತಾ ಇದ್ದಾರೆ, ತವ್ರ ಊರಿಗೆ ಬರ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವು ಇಲ್ಲಿ ಅವ್ರಿಗೆ ಒಂದು ಸನ್ಮಾನ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ತಾಯಿದ್ದೀವಿ ಸರ್.